ಮೊನ್ನೆ ಏನಾತು ಅಂದ್ರೆ ಒಬ್ಬ ಹುಡುಗ ಮೊಬೈಲ್ ನೋಡ್ಕೋತ ಹಿಂಗ್ ಮೊಕೊಂಡಾನ್ರಿ. ಮೊಕೊಂಡಾಗ ಏನಾಗೈತಿ ಅಂದ್ರೆ ನಿದ್ದೆ ಬರಾಕ್ ಹತ್ತು, 12 ಮುಂದ್ ಆತು, ನಿದ್ದೆ ಬರಾಕ್ ಹತ್ತು. ಆ ಮೊಬೈಲ್ ಕೆಳಗಿಡ್ಬೇಕತ್ತಾನ, ಕೈ ಕೆಳಗ ಹೋಗ್ವಲ್ದ್ರಿ. ಅದು ಏನ್ ಹಿಡ್ದಾನ ಹಿಂಗ ಅದು ಎಲುಬು ಸರ್ದ್ ಬಿಟ್ಟತಿ ಬುಜದಂದ, ಕೈಯೇ ಮಣಿವಲ್ದು, ಕೆಳಗಿಡಕ ಬರವಲ್ದ. ಅವಂಗ ಕೈ ಹೊಡೆತ ಚಾಲು ಆತು. ಯವ್ವ ಯಪ್ಪ ಅಂತ ಬಾಯ್ ಮಾಡ್ತಾನ. ಏನಾತಂತ ಅವ್ರು ದೊಡ್ಡವ್ರು ಬಂದು ನೋಡ್ಲಾಗಿ ಮೊಬೈಲ್ ಕೆಳಗಿಡಾಕ್ ಬರವಲ್ದು, ಕೈ ಮಡ್ಚಾಕ್ ಬರವಲ್ದು. ಯವ್ವಾ ಯಪ್ಪ ಅಂತಾನ ಮಕ್ಕೊಂಡಲ್ಲಿ. ಕೈಯನ್ ಮೊಬೈಲ್ ಇಸ್ಕೊಂಡು ಕೈ ಹಿಡಿತಾರ, ಯವ್ವ ಅಂತ ಚೀರ್ತಾನ. ಏನಾಗೈತಿ ಅಂತ ಹಗರ್ ಕೈ ಬಿಸಿ ಕುಂದ್ರಿಸಿದ್ರೆ ಕೈ ಮಡ್ಚವಲ್ದದು. ಏನಾಗೈತಿ ಅಂದ್ರೆ ಹಿಡ್ಕೊಂಡ್ ಕೂತು ಬುಜದಂದ ಎಲಬ ಏನಾಗೈತಿ ಸರ್ದ್ ಬಿಟ್ಟತ್ರಿ. ಸಂದ ತಪ್ಪದ. ಮತ್ತ ದವಾಖಾನಿ ಅದು ಇದು ಗೋಳಾಟ. ನೋಡ್ರಿ, ಮನುಷ್ಯ ನಿದ್ದಿಗೆಡಬಾರ್ದು. ರಾತ್ರಿ ಎದಕ್ ಮಾಡ್ಯಾನ ದೇವ್ರು ಅಂದ್ರೆ ಚಂದಾಗಿ ವಿಶ್ರಾಂತಿ ಮಾಡಾಕ ಮಾಡ್ಯಾನ. ಅದಕ್ಕೆ ಸೂರ್ಯೋದಯ ಆಗುದು ಎದಕ್ಕಂದ್ರೆ ನಾವೆಲ್ಲ ಎದ್ದು ಕಾಯಕಕ್ಕೆ ಮುಖ ಮಾಡಾಕ. ಅದಕ್ಕಿರ್ಲಿ. ಇವತ್ತೇನಾಗೈತಿ ಅಂದ್ರೆ ಮೊಬೈಲಿನ ಗೀಳಿಗೆ ಬಿದ್ದು ನಿದ್ದಿ ಬಹಳ ತಡ ಆಗ್ಯದ. ಟಿವಿ ಗಂಟುಕೊಂಡು ಕೆಲವರು ನಿದ್ದಿ ತಡ ಆಗ್ಯದ, ಮೊಬೈಲ್ ಗಂಟುಕೊಂಡು ಕೆಲವರು ನಿದ್ದಿ ತಡ ಆಗ್ಯದ. ಬೆಳಿಗ್ಗೆದ್ದು ಏನು ದೇವರ ನೆನೆಸ್ಬೇಕು ಮಾಡ್ಬೇಕು ಅನ್ನೋದಿಲ್ಲ. ಎದ್ದಗಳೇನ ಅವಸರ. ಟೈಮ್ ಆಗೈತಿ ಅಂಥೇಳಿ ಎಷ್ಟು ಉಣ್ತಾನೋ, ಎಷ್ಟು ತಿಂತಾನೋ, ಏನು ಮಾಡ್ತಾನೋ ಖಬರ್ ಇಲ್ದಂಗ ಓಡಾಡ್ತಾನ. ಒಬ್ಬವ ಹಿಂಗ ಆಗೈತ್ರಿ. ತಡ ಆಗಿ ಎದ್ದಿದ್ದ, ಅವಸರ ಮಾಡಕ್ ಹತ್ತ. ಹೊತ್ತಾಗೈತಿ ಅಂತ ಜಳಕ ಮಾಡಿ ಆಮೇಲೆ ಅರ್ಬಿ ಹಾಕೊಂಡು ಅರಿಬಿ ಎಲ್ಲೈತಿ, ಇದೆಲ್ಲೈತಿ, ಅದೆಲ್ಲೈತಿ ಅಂತ ಬಾಯ್ ಮಾಡ್ಕೋತ ಸಜ್ಜಾಗಿ ಏನಪ್ಪಾ ಅಂತಂದ್ರೆ ಅವ ಹೋಗುವಾಗ ಹೆಣ್ತಿ ಅಂದಳು, ನಿಲ್ರಿ, ತಡಿರಿ, ಒಂದಿಷ್ಟು ಉಪಹಾರ ಮಾಡ್ರಿ, ಒಂದಿಷ್ಟು ನಾಷ್ಟಾ ತಯಾರಾಗ್ಯದ, ನಾಷ್ಟ ಮಾಡ್ರಿ. ಅವಸರದಾಗ ಅವ ಜಳಕ ಹೆಂಗ್ ಮಾಡಿದ್ನು, ಅರಿಬಿ ಹೆಂಗ್ ಹಾಕೊಂಡು ಮನ್ಯಾಗ ಇದ್ದವ್ರಿಗೆಲ್ಲ ಒದರಾಡಿಕೊಂತ ಅರಿಬಿ ಎಲ್ಲೈತಿ, ಇದೆಲ್ಲೈತಿ, ಅದೆಲ್ಲೈತಿ ಅಂತ ಬಾಯ್ ಮಾಡ್ಕೋತ ಸಜ್ಜಾದ. ಆಕೆನೂ ಓಡಾಡ್ಕೋತ ಹೆಂಡ್ತಿ ಇಲ್ ತೋರಿ, ಇದನ್ ತೋರಿ, ಅದನ್ ತೋರಿ ಅಂತ ಎಲ್ಲಾ ಕೈಯಾಗ ಕೊಟ್ಲು ತಯಾರಾಗಕ ಸಾಮಾನುಗಳನ್ನ, ಬಟ್ಟೆಗಳನ್ನ. ಇವ ಏನ್ ಮಾಡಿದ ಅಂದ್ರೆ ಹಂಗ ತಯಾರಾಕೋತಾನೆ. ಹೊರಗ್ ಹೊಂಟ, ತಡ್ರಿ ನಾಷ್ಟ ಮಾಡಿ ಹೋಗ್ರಿ ಅಂದಳು. ಎಲ್ಲಿ ನಾಷ್ಟ, ಟೈಮ್ ಆಗೈತಿ ಅಂದ. ಚಾ ಕುಡ್ದಾರ ಹೋಗಿರಿ ಅಂತ, ನಿಲ್ರಿ ಅಂದ್ಲು. ಏನ ನೀನು ನಾಷ್ಟ ಚಾ ಅಂತ ಹಚ್ಚಿ ಅಲ್ಲ ಅಂತ ಅನ್ಕೋತ ಹಂಗ ಹೋದ್ರಿ ಹೊರಗೆ. ಹೊಸಲಿ ದಾಟಿ ಹೊರಗೆ ಹೋಗಿ ಇನ್ನೇನು ಗೇಟ್ ತೆಗೆದು ಹೋಗ್ಬೇಕು ಅನ್ಕೊಡ್ದ ಈಕಿ ನೋಡಿದ್ಲು ಬರಿಗಾಲ್ಲೆ ಹೊಂಟಿದ್ದವ. ಬರಿಗಾಲ್ಲೆ ಹೊಂಟವನ್ ನೋಡಿ ಈಕಿ ಮತ್ತ ರೀ ತಡ್ರಿ, ಆ ಕಾಲನೂರ ಹಾಕೊಂಡ್ ಹೋಗ್ರಿ ಅಂತ ಅಂದಳು. ತಗದಿಡ ಬಂದ್ಮೇ ತಿಂತೀನಿ ಅಂದಂತ್ರಿ ಅವ. ನೋಡ್ರಿ, ಅವಸರದೊಳಗೆ ಆಕೆ ಏನ್ ಹೇಳಾಕತ್ತಾಳ, ಇವೇನ್ ಹೇಳಾಕತ್ತಾನ. ನಾಷ್ಟಾ ತಿಂದ್ ಹೋಗ್ರಿ, ಚಾ ಕುಡ್ದು ಹೋಗ್ರಿ ಅನ್ನಕತ್ತಿದ್ಲಲ್ಲ, ಅದ ತಲ್ಯಾಗ ಅವಂಗ. ಹೊರಗ ಬರಿಗಾಲ್ಲೆ ಹೊಂಟಿದ್ದ, ನಿಲ್ರಿ ಕಾಲನೂರ ಹಾಕೊಂಡ್ ಹೋಗ್ರಿ ಅಂದ್ರ ತಗದಿಡ ಮರಯ ಬಂದ್ಮೇ ತಿಂತೀನಿ ಅಂದಿದ್ನಂತ. ಮನುಷ್ಯ ಏನಪ್ಪಾ ಅಂದ್ರೆ ಇವತ್ತು ಯಾವುದನ್ನೂ ಹೊತ್ತಿಗೆ ಸರಿಯಾಗಿ ಮಾಡ್ಲಾರ್ದನ, ಮುಂದ ಪ್ರಜ್ಞಾಪೂರ್ವಕ ಮಾಡ್ಲಾರ್ದನ, ತಿಳಿದು ಮಾಡ್ಲಾರ್ದನ, ವಿನಾಕಾರಣ ಒತ್ತಡಕ್ಕೆ ಒಳಗಾಗಿ, ಅವಸರಕ್ಕೆ ಒಳಗಾಗಿ, ಇನ್ಯಾವ್ಯಾವುದು ಅನೇಕ ಗೊಂದಲಕ್ಕೆ ಒಳಗಾಗಿ ಸಮಾಧಾನವನ್ನ ಕಳ್ಕೊಂಡ ಬಿಟ್ಟಾನ. ಇಂಥ ಜೀವನದೊಳಗೆ ಸಮಾಧಾನವನ್ನ ಎಲ್ಲರಿಗೂ ನೀಡ್ತಾವ ಅಂತಂದ್ರೆ ಇಂಥ ಪುರಾಣ ಪ್ರವಚನಗಳು. ತಿಳುವಳಿಕೆಯ ಮಾತುಗಳನ್ನ ಹೇಳುವ ಮೂಲಕ, ಮಹಾತ್ಮರ ಬದುಕಿನ ಚಿತ್ರಣವನ್ನ ನಮಗೆಲ್ಲ ಬಿಚ್ಚಿಡುವ ಮೂಲಕ, ನಮಗೆಲ್ಲ ತಿಳಿಸಿ ಹೇಳುವ ಮೂಲಕ, ನಮಗೊಂದು ಒಳ್ಳೆಯ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳುವಂತ, ಪ್ರಜ್ಞಾಪೂರ್ವಕ ಬದುಕನ್ನ ಕಟ್ಟಿಕೊಳ್ಳುವಂತ, ತಿಳಿದು ಬದುಕನ್ನ ಮಾಡುವಂತ, ಸುಂದರ ಸಮಾಧಾನಕರ ಬದುಕನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇಂಥ ಪ್ರವಚನಗಳು ನಮಗ ಕಟ್ಟಿಕೊಡ್ತಾವ. ಅಂದ್ರೆ ದೇವರ ಆಜ್ಞೆ ಇರ್ಲಾರ್ದ ಒಂದು ಹುಲ್ಲು ಕಡ್ಡಿನೂ ಅಲ್ಲಿಗಾಡೋದಿಲ್ಲ ಅಂತ ಹೇಳಿ. ಏನು ನಡೆದದೋ ಅದಕ್ಕೆಲ್ಲ ಕಾರಣ ಯಾರು? ಭಗವಂತ. ಹೇ ಪರಮಾತ್ಮ, ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ.
ಜಗವನ್ನು ರಚಿಸಿದ ತಂದೆಯು ನೀನೆ, ಸ್ವಗದಿಂಪಾಲಿಪ ತಾಯಿಯು ನೀನೆ. ನೋಡ್ರಿ ಹೆಂಗ್ ಹೇಳ್ತಾರೆ ಕವಿ. ಈ ಜಗತ್ತು ಹುಟ್ಟಿದ್ದೇ ಅವನಿಂದ, ಜಗತ್ತು ನಡೆದಿದ್ದೇ ಅವನಿಂದ, ಜಗತ್ತು ಬಾಳಿ ಬೆಳೆಯೋದೇ ಅವನಿಂದ ಅಂದ ಮೇಲೆ ನಮ್ಮ ನಿಮ್ಮ ಇಚ್ಛಾದಿಂದ ಏನೂ ನಡೆಯುವುದಿಲ್ಲ. ಜಗತ್ತಿನಾಗ ಒಂದು ಹುಲ್ಲು ಕಡ್ಡೆ ಅಳಿಗಾಡಬೇಕಂದ್ರೂ ಅವನ ಆಜ್ಞೆ ಆಗಬೇಕು ಅಂತಾರ. ಅಂದ್ರೆ ಮತ್ತ ನಮ್ಮ ನಿಮ್ಮ ವಿಚಾರ ಅದು ಎಲ್ಲಿ ನಡೀತೈತಿ ಹೇಳ್ರಿಪ್ಪ? ನಮ್ಮ ಜೀವನ ಆಗಲಿ, ನಿಮ್ಮ ಜೀವನ ಆಗಲಿ, ಇಡೀ ಲೋಕದ ಜೀವನ ಆಗಲಿ ಪರಮಾತ್ಮನ ಇಚ್ಛೆಯಂತೆ ನಡೀತದ ಅನ್ನೋದು ಮಾತ್ರ ಸತ್ಯ. ಬಸವಣ್ಣವ್ರು ಅದಕ್ಕ ಏನಂದ್ರು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ನೀನು ಹಾಲಲ್ಲಾದರೂ ಅದ್ದು, ನೀರಲ್ಲಾದರೂ ಅದ್ದು ಅಂತ ಹೇಳಿದ್ರು. ನೀ ಹೆಂಗಿಡ್ತಿಡಪ್ಪ ದೇವ್ರ ನನ್ನನ್ನ? ನಿಮಗೂ ಗೊತ್ತೈತಲ್ಲ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ನೀವು ಹಾಡು ಕೇಳಿರಿ ನೋಡ್ರಿ. ಏನಪ್ಪ ಅಂದ್ರೆ ದೇವ್ರನ್ನ ಏನ್ ಮಾಡ್ತಿ ಮಾಡು, ನನ್ನ ಕೈಯಾಗ ಏನೈತಪ್ಪ. ಕನಕದಾಸರು ಹಾಡಿದರು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಯಾಕ ಚಿಂತೆ ಮಾಡ್ತಿಪ್ಪ? ದೇವ್ರು ಸಲಹವದಾನ, ದೊಡ್ಡವದಾನಪ್ಪ ದೇವ್ರು, ಕಾಯು ದೇವ್ರು ದೊಡ್ಡವದಾನ, ಯಾಕ ಚಿಂತೆ ಮಾಡ್ತಿ ಅಂದ್ರು. ಏನಂದ್ರು? ನಮಗ ಸಮಾಧಾನ ಮಾಡಕ್ ಹೇಳಿದ್ರು. ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಿಗೆ ಆಹಾರ ಇತ್ತವರಾರು, ಕಾಡಿನೊಳಗಾಡುವ ಖಗ ಮೃಗಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರಾರು, ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು. ನೋಡ್ರಿ ಹೇಳ್ತಾರ, ಎಲ್ಲ ಜೀವ ಕುಲಕೋಟಿಯನ್ನ ಅವ ದೇವ್ರು ಸಲಹಾಕತ್ತಾನ. ನೀವ ಅಂತಿರ್ತೀರಿ ನೋಡ್ರಿ, ಹುಟ್ಟಿದವರಿಗೆ ಹುಲ್ಲಾದ್ರೂ ಮೇಯಿಸ್ತಾನ ದೇವ್ರು ಅಂತ. ಹೌದಲ್ರಿ? ಹುಲ್ಲಾದ್ರೂ ಮೇಯಿಸಿ ನಮ್ಮನ್ನ ಕಾಯ್ತಾನ ದೇವ್ರು, ನಮಗೇನ್ ಚಿಂತಿಲ್ಲ ಅಂತ. ಮೊದಲಿನವ್ರು ಹಿಂಗ ಬದುಕು ಮಾಡಿದರಿ. ಏನಂತಿದ್ರು ಅಂದ್ರೆ, ಅವರು ಕಮ್ಮಗ ದುಡಿತಿದ್ದರಿ, ಕಮ್ಮಗ ಊಟ ಮಾಡ್ತಿದ್ರು. ಏನ್ ಆರಾಮಾಗಿ ದುಡಿಯುದಂದ್ರೆ ಏನ್ರಿ ಲೆಕ್ಕನೇ ಇಲ್ಲ. ಏನು ಸೂರ್ಯ ಹುಟ್ಟುದು ಯಾವಾಗ ಏನ 3-4 ಗಂಟೆಕ ಹೇಳ್ತಿದ್ರಿ ಇವರು. ಸೂರ್ಯ ಹುಟ್ಟುದು 6-7, ಆದ್ರೆ ಇವ್ರು ಹೇಳ್ತಿದ್ರು 3-4 ಗಂಟೆಗೆ ಎದ್ದು ಬಿಡ್ತಿದ್ರು ಹಿರಿಯರು. ಮುಂದೆ ಉದ್ಯೋಗ ಸೂರ್ಯ ಹುಟ್ಟುಕ್ಕಿಂತ ಮುಂಚೆ ಚಾಲು ಆಗ್ತಿತ್ತು. ಉದ್ಯೋಗ ಯಾವಾಗ ಮುಗಿತಿತ್ತು, ಕಾಯಕ ಯಾವಾಗ ಮುಗಿತಿತ್ತು ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಕಾಯಕ ಮುಗಿತಿತ್ತು. ಇನ್ನಟ ಬೆಳಕೈ ತಡಿ ಅಂತಿದ್ರು. ಯಾರ 10 ಮಣಿಗಿತ್ ನಡಿ ಹೋಗುನು ಅಂತಂದ್ರೆ ನಿಲ್ಲ, ಇನ್ನಟ ಬೆಳಕೈತಿ, ಇನ್ನೊಂದು ಹೊಲದ ಕೆಲಸ ಆಕೈತಿ ಅಂತಿದ್ರು ಅವಾಗ. ಈಗ 5 ಗಂಟೆ ನೋಡ್ತಿರ್ತಾರ, ಆತಿಲ್ಲ 5 ಗಂಟೆ ನಡಿ ಅಂತಾರೆ. ಹೊಲಕ್ ಹೋದವ್ರು 6ಕ್ಕೆ ಧಾರಾವಾಹಿ ಚಾಲು ಆಕಾವ್ ಗೊತ್ತಿಲ್ಲ. 5ಕ್ಕೆ ಎದ್ದು ಹೊಲದಿಂದ ಹೊಂಟ್ರ 6ಕ್ಕೆ ಮನಿ ಮುಡ್ತೀವಿ, ಧಾರಾವಾಹಿ ಚಾಲು ಆಕಾವು ನಡಿ ಹೋಗುನು ಅಂತೇಳಿ. ಯಾರ ಇನ್ನಟ ಕೆಲಸ ಮಾಡುನ್ ತಡಿ, ಇನ್ನೊಂದ್ 5 ಮಿನಿಟ್ 10 ಮಿನಿಟ್ ಅಂದ್ರೆ ಮುಂದ ಹೋಗೋರಿಗೆ ಹಳ್ಳ ಒಗದ ಏನ್ ನಿನಗ ಬೇಕಾಗೈತೇನ್, ಎಲ್ಲ ನಿಂದ ಐತೇನ್ ಇದು ಅಂತ ಹೇಳ್ತಾರಂತ್ರಿ. ಅಂದ್ರೆ ದುಡಿಮೆ ಕಡಿಮೆ ಆತು. ಇವತ್ತು ಹಣ ನೋಡಿ ದುಡಿಯುವಂತ ಮನಸ್ಥಿತಿ ಬಂತು. ಅವಾಗ ಹಂಗಿದ್ದಿಲ್ಲ, ದುಡಿಬೇಕು ಅಂತ ದುಡಿತಿದ್ರು, ದುಡಿಯುವುದಂತ ದುಡಿತಿದ್ದಿಲ್ಲ, ದೇವರ ಸೇವಾ ಅಂತ ದುಡಿತಿದ್ರು. ಹಂಗಾಗಿ ಹೊತ್ತ ನೋಡ್ತಿದ್ದಿಲ್ಲ ಅವರು. ಎಷ್ಟು ಚಂದ ಬದುಕು ಮಾಡ್ತಿದ್ರು ಅಂದ್ರೆ ಅವರು ದುಡಿಯಾಕ ಲೆಕ್ಕ ಹಾಕ್ತಿದ್ದಿಲ್ಲ, ದೇವರು ಅವರಿಗೆ ಕೊಡಾಕು ಲೆಕ್ಕ ಹಾಕ್ತಿದ್ದಿಲ್ಲ. ಯಾರು ದುಡಿಯಾಕ ಲೆಕ್ಕ ಹಾಕ್ತಾರಲ್ಲ ಅವರಿಗೆ ದೇವರು ಕೊಡಾಕು ಲೆಕ್ಕ ಹಾಕ್ತಾನ್ರಿ. ಅದಕ್ಕ ದುಡಿಯಾಕ ಲೆಕ್ಕ ಹಾಕಬಾರದು. ನಮಗ ಬಾಳಟ ರೊಕ್ಕ ಬೇಕಂದ್ರೆ ನಾವೇನ್ ಮಾಡ್ಬೇಕು? ದುಡಿಯಾಕ ಕಟ್ಟ್ಯಾವ. ಹೊತ್ತ ನೋಡಿ ದುಡಿಬಾರದು, ಶಕ್ತಿ ನೋಡಿ ದುಡಿಬೇಕು. ಮುಂದೆ ಕೆಲಸ ನೋಡಿ ಮಾಡ್ಬೇಕು. ಕೆಲಸದೊಳಗ ಭೇದ ಭಾವ ಮಾಡಬಾರದು. ನಂದು ತಂದು ಅನ್ಲಾರ್ದಂಗ, ಫಲಾಪೇಕ್ಷೆ ಮಾಡ್ಲಾರ್ದಂಗ ಏನೈತೋ ಅದು ಶಿವನ ಸೇವಾ ಅಂತ ಮಾಡಿದ್ರೆ ಶಿವ ನಮಗ ಇದ್ದಲ್ಲಿಗೆ ತಂದು ಕೊಡ್ತಾನಂತ. ಅದಕ್ಕ ಹಂಗ ಜೀವನ ಮಾಡಿದ ಹಿರಿಯರು ಎಂತ ಚಂದ ಬದುಕನ್ನ ಕಟ್ಟಿಕೊಂಡಿದ್ರು. ಇವತ್ ನಮಗೂ ನಿಮಗೂ ಅಂತ ಬದುಕು ಸಾಧ್ಯ ಆಗಿಲ್ಲ ಮಾಡಾಕ. ಯಾಕಂದ್ರ ಇವತ್ತು ನಮಗೆಲ್ಲಾ ಐತಿ, ರೊಕ್ಕಕ್ಕ ಕಡಿಮಿಲ್ಲ, ಅನುಕೂಲಕ್ಕ ಕಡಿಮಿಲ್ಲ, ಏನೆಲ್ಲ ಸುಖ ಸೌಕರ್ಯ ಅದಾವ. ಮನ್ಯಾಗ ಅಡಿಗೆ ಮನೆಯಿಂದ ಹಿಡ್ಕೊಂಡು ಊರ್ ತುಂಬಾ ನೋಡಿದ್ರೆ
ಎಷ್ಟೆಲ್ಲಾ ಸೌಕರ್ಯಗಳದಾವ ಇವತ್ತಂದ್ರೆ ಸಾಕಷ್ಟು. ಆದ್ರೆ ನೆಮ್ಮದಿ ಸಮಾಧಾನ ಅನ್ನೋದನ್ನ ವಿಚಾರ ಮಾಡಿದ್ರೆ ಅದ ಕಡಿಮೆ ಆಗೈತ್ ನೋಡ್ರಿ ಅಂತಾರೆ ಎಲ್ಲರಿಗೂ. ಏನ್ ಕಡಿಮೆ ಆಗೈತಪ್ಪ ಅಂದ್ರೆ ನೆಮ್ಮದಿ ಸಮಾಧಾನ. ನಿಮಗೊಂದ್ ಮಾತು ಹೇಳ್ಬೇಕು, ಒಂದ್ ಕತಿ ಹೇಳ್ಬೇಕು. ಕತಿ ಅಂದ್ರೆ ನಡೆದ ಘಟನಾ ರೀ. ಒಂದ್ ಊರಿಗೆ ಹೋಗಿದ್ದೀವ್ರಿ. ಭಕ್ತರು ಒಬ್ರು ಮನೆಗೆ ಕರ್ಕೊಂಡು ಹೋದ್ರು. ಬಹಳ ಒತ್ತಾಯ ಮಾಡಿ, ಇಲ್ಲ ಬರಬೇಕು, ನೀವು ಬರಬೇಕು. ಅವ್ರ ಮನೆಗೆ ಹೋದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪೂಜೆ ಮುಗಿಸಿದ ಮೇಲೆ ಗೌರವ ಮಾಡಿ ಹಣ್ಣು ಹಂಪಲ ಕೊಟ್ಟು ಶಾಲ್ ಹೊದಿಸಿ ಅವರು ಕಳಿಸಿದ್ರು. ದಕ್ಷಿಣೆ ಗುರುದಕ್ಷಿಣೆ ಕೊಟ್ಟು ನಮ್ಮನ್ನ ಕಳಿಸಿಕೊಟ್ರು. ನಾವು ಬಂದು ಹೊರಗೆ ಕಾರ್ ಗಾಡಿ ಹತ್ತಿ ಬರ್ತೀವ್ರಪ್ಪ ಅಂತ ಅನ್ಗೊಡ್ದನ ಏನಾಯ್ತು ಅಂದ್ರೆ, ಅವರು ಅಪ್ಪ ಇನ್ನೊಂದು ವಸ್ತು ಕೊಡೋದೈತಿ ನಿಲ್ರಿ ಅಂತ ಒಳಗ್ ಹೋದ್ರು. ಯಪ್ಪ ಎಲ್ಲಾ ಮಾಡಿರಲ್ಲ, ಶಾಲು ಹಚ್ಚಿರಿ, ಹಣ್ಣು ಕೊಟ್ಟಿರಿ, ದಕ್ಷಿಣಾನು ಕೊಟ್ಟಿರಿ, ಮತ್ತೇನೈತಿ ಅಂತ ನಾವಂದ್ವಿ. ಏಪ್ಪ 5 ಮಿನಿಟ್ ನಿಲ್ರಿ ಅಂತ ಒಳಗ್ ಹೋದ. ಒಳಗ ಓಡಿ ಹೋದ ಮನುಷ್ಯ ಹೊರಗ ಒಂದ್ ಹಾಳಿ ತಗೊಂಬಂದಿದ್ರೆ, ಒಂದ್ ಸಣ್ಣದ ಹಾಳಿ. ಅದನ್ನ ಮಡಿಚಿ 4 ಮಡಿಕೆ ಮಡಿಚಿ, ಅಪ್ಪ ಇದೊಂದು ತಗೋರಿ ಅಂತ ಕೊಟ್ಟ. ಇದೇನು ಅಪ್ಪ ಎಲ್ಲಾ ಕೊಟ್ಟಿದ್ದೆಲ್ಲ, ದಕ್ಷಿಣ ಎಲ್ಲ ಮುಟ್ಸಿದ್ದೆಲ್ಲ. ಇಲ್ರಿ ಅದಲ್ರಿ, ಇದು ಬ್ಯಾರೆ ರೀ ಅಂತ 4 ಮಡಿಕೆ ಮಡಿಚಿ ಒಂದ್ ಹಾಳಿ ಕೊಟ್ಟ. ಆಮೇಲೆ ನಾವ್ ಅದನ್ನ ಅಲ್ಲೇ ಬಿಚ್ಚಾಕತ್ತೀವಿ. ಅವಂದ ಇಲ್ರಿ, ನೀವು ಹೋದ್ಮೇಲೆ ಮಠಕ್ ಹೋದ್ಮೇಲೆ ನೋಡ್ರಿ ಅಂದವ. ಆಯ್ತು ಬಿಡಪ್ಪ ಬರ್ತೀವಿ ಅಂತ ಹೇಳಿ ನಾವು ಮಠಕ್ ಹೋದ್ವಿ. ಮಠಕ್ ಹೋದ್ಮೇಲೆ ಹಾಳಿ ಬಿಚ್ಚಿ ನೋಡ್ತೀವಿ. ಅದ್ರಾಗ ಏನ್ ಬರ್ದಿದ್ನಂದ್ರೆ, ಇವತ್ತು ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಹೋಗಿದ್ದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ನಾವು ನಿಮ್ಮ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿದ್ದೇವೆ. ನಿಮಗೆ ಒಂದು ಹಾರೈಕೆ ಏನಪ್ಪಾ ಅಂದ್ರೆ, ನಿಮಗೆ ದೇವರು ಆನೆಯನ್ನು ಕೊಡಲಿ ಅಂತ ಬರ್ದಿದ್ದವ. ನಿಮಗೆ ದೇವರು ಆನೆಯನ್ನು ಕೊಡಲಿ ಅಂತ ಬರ್ದಿದ್ದ. ನಾವು ನಕ್ಕೋತ ಅವ್ನ್ ಫೋನ್ ಮಾಡಿದೆವು ಹೊಳ್ಳಿ, ಏನೋಪ್ಪ ಇದು ಚೀಟಿ ಒಳಗೆ ಏನ್ ಬರೆದು ಕೊಟ್ಟಿದಿ, ನಿಮ್ ಮೇಲೆ ನಮಗ್ ಬಹಳ ಪ್ರೀತಿ ಐತಿ, ನಾವು ದೇವ್ರಿಗೆ ಬೇಡ್ಕೋತೀವು, ದೇವ್ರು ನಿಮಗ ಆನೆಯನ್ನು ಕೊಡಲಿ ಅಂತ ಬರ್ದಿಯಲ್ಲ. ಯಪ್ಪ ಆನಿ ದೇವ್ರು ಕೊಡಬಹುದು ನಮಗ, ಅದನ್ನ ಕಟ್ಟುದೆಲ್ಲೇ, ಅದನ್ನ ಹೆಂಗ ಜೋಪಾನ ಮಾಡೋದು, ಇದೊಳೆ ದೊಡ್ಡ ಗುದ್ದಾಟ ಆತಲ್ಲ ಇದು ನಮಗ. ಅದಕ್ಕ ನೀ ಏನ್ ಬರ್ದಿಯಪ್ಪ ಇದನ್ನ ಅಂತ ನಗಾಕತ್ತಾಗ ಅವಾಗ ಅವ ಅಂದ, ಅಪ್ಪರ ಆನಿ ಅನ್ನೋದನ್ನ ಕೂಡಿಸಿ ಬರ್ದಿಲ್ರಿ ಅಪ್ಪ, ನೋಡ್ರಿ ಅಂದವ. ನಾವು ನೋಡ್ತೀವಿ ಆ ಬರೆದು ಒಂದಿಟ್ಟು ಜಗ ಬಿಟ್ಟು ಮುಂದೆ ನೇ ಅಂತ ಬರ್ದ. ನಾವು ಏನೋ ಇದು ನಮಗೇನ್ ತಿಳಿಯವಲ್ದಲ್ಲ, ಏನಿದು ಬಿಡಿಸಿ ಹೇಳು ಅಂದಿವ ಅವಂಗ. ಅವಾಗ ಅವ ಹೇಳಿದ, ಏನಿಲ್ರಿ ಅಪ್ಪರ ತಪ್ಪು ತಿಳ್ಕೊಬೇಡ್ರಿ, ಮತ್ ನನಗೆ ಅನಿಸಿದ್ದು ಒಂದು ಮಾತು ಬರ್ದೀನಿ. ನಿಮಗೆ ದೇವರು ಆನೆಯನ್ನು ಕೊಡಲಿ ಅಂದ್ರೆ, ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ, ನಿಮಗೆ ಜೀವನ ಪರ್ಯಂತರ ದೇವರು ಆರೋಗ್ಯ ಮತ್ತು ನೆಮ್ಮದಿ ಕೊಡಲಿ ಅಂತ ನಾ ಬೇಡ್ಕೊಂಡೇನ್ರಿ ಅಂತ. ನೋಡ್ರಿ, ಅವನ ಬಗ್ಗೆ ಬಹಳ ಪ್ರೀತಿ ಅನಿಸ್ತು. ಎಂತ ಶಾಣೆ ಭಕ್ತ. ಅದಕ್ಕೆ ನಾವು ಇವತ್ತು ನಿಮಗೇನಂತೀವ ಅಂದ್ರೆ, ಸೈದಾಪುರ ಭಕ್ತರು ಬಹಳ ಭಕ್ತಿವಂತ ಭಕ್ತರು, ಬಹಳ ಅಭಿಮಾನದ ಭಕ್ತರು, ಬಹಳ ಪ್ರೀತಿಯುಳ್ಳ ಭಕ್ತರು. ಅದಕ್ಕೆ ನಾವು ನಿಮಗೇನಂತೀವ ಅಂದ್ರೆ, ಇವತ್ತ ದೇವರು ನಿಮಗೆಲ್ಲ ಆನೆಯನ್ನು ಕೊಡಲಿ ಅಂತ ನಾವು ನಿಮಗೆ ಹಾರೈಕೆ ಮಾಡ್ತೀವಿ. ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ನೀವಿರೋವರೆಗೂ, ನಿಮ್ಮ ಆಯುಷ್ಯ ಇರೋವರೆಗೂ ನಿಮಗೆ ಆರೋಗ್ಯ, ನೆಮ್ಮದಿ ಸದಾ ಕಾಲ ಇರ್ಲಿ ಅನ್ನುವಂತ ಹಾರೈಕೆಯನ್ನ ಈ ಸಂದರ್ಭದೊಳಗೆ ನಾವು ಕೂಡ ಮಾಡಿಕೊಂಡ ಭಕ್ತರು ಜಾಣರಾಗಬೇಕು ಅನ್ನುವಂಥ ಮಾತ. ನೋಡ್ರಿ, ನಮಗೂ ನಿಮಗೂ ನಂಬಿಕೆ ಬೇಕ್ರಿ ದೇವ್ರ ಮೇಲೆ. ಹೌದ್ರಿಪ್ಪ, ನಮಗೆಲ್ಲ ನಂಬಿಕೆ ಐತಿ, ನಾವು ಎಲ್ಲಾ ದೇವರಿಗೂ ಎಣ್ಣೆ ಬತ್ತಿ ಹಾಕಿ ಬರ್ತೀವಿ, ಕೈ ಮುಗದ ನಮ್ ಜೀವನ ಮಾಡ್ತೀವಿ, ಏನ್ ಅವನು ಬಿಟ್ರೆ ಏನೈತ್ರಿಪ್ಪ, ದೇವ್ರನ್ನ ಬಿಟ್ರ ಅಂತೀವ್ ಖರೆ. ಆದ್ರೆ ಮತ್ತ ಕಷ್ಟ ಬಂದು ಅಂದ್ರೆ ಏನಂತೀರಿ, ಯಪ್ಪ ಎಟ್ಟ ದೇವರಿಗೆ ನಡ್ಕೊಂಡ್ರ ಏನು, ಕಷ್ಟ ತಪ್ಪುವಲ್ವು, ಯಾ ದೇವರಿಗೆ ಏನ್ ಮಾಡೋದೈತಿ ಅಂತ ಮತ್ತು ದೇವರನ್ನ ಬೈತೀರಿ. ಹಿಂಗಾಗ್ಬಾರ್ದು. ದೇವರು ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ವರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ತೇದು ನೋಡುವ ಗಂಧದ ಕೊರಡಿನಂತೆ. ಏನ್ರಿ, ದೇವ್ರ ಅಂದ್ರ ದೇವ್ರು ಸುಮ್ಮನೆ ಹೂ ಅನ್ನಂಗಿಲ್ರಿ, ಅವ ಒಪ್ಕೊಳಂಗಿಲ್ಲ. ಅವ ಸುಮ್ಮನೆ ಕಬ್ಬಿನ ಕೋಲಿನ ಗತೆ ಗಾಣದಾಗ ಹಾಕಿ ನೋಡ್ತಾನಂತ.
ಗಂಧದ ಕೊರಡಿನ ಗತೆ ತೇದು ನೋಡ್ತಾನಂತ, ಬಂಗಾರದ ಗತೆ ಬೆಂಕಿಯಾಗಿಟ್ಟು ನೋಡ್ತಾನಂತ. ಅವೆಲ್ಲದಕ್ಕೂ ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿಕೊಂಬ ರಾಮನಾಥ ಅಂತ ಹೇಳ್ತಾರ ದೇವರ ದಾಸಿಮಯ್ಯನವರು. ಅದಕ್ಕೆ ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗಲೂ ಕೂಡ ನಾವು ದೇವರ ಮ್ಯಾಗಿನ ಭಕ್ತಿ ಕಡಿಮೆ ಮಾಡಬಾರ್ದು. ನಮಗೆಲ್ಲ ಕೊಟ್ಟಾಗಲೂ ಭಕ್ತಿ ಕಡಿಮೆ ಆಗಬಾರ್ದು, ಎಲ್ಲವನ್ನ ಕಸಗೊಂಡಾಗಲೂ ಭಕ್ತಿ ಕಡಿಮೆ ಆಗಬಾರ್ದು. ಕೊಟ್ಟೊಮ್ಮೆ ನೋಡ್ತಾನ, ಕಸಗೊಂಡೊಮ್ಮೆ ನೋಡ್ತಾನ. ಎರಡೂ ಸಂದರ್ಭದಾಗ ಒಂದ ಮನಸ್ಸು ಯಾರಿಗಿರ್ತದೋ ಅವರಿಗೆ ಮಾತ್ರ ದೇವರು ಕೈ ಹಿಡಿದು ಕಾಪಾಡ್ತಾನ ಅನ್ನುವಂಥದ್ದು. ಯಾರೋ ಒಬ್ಬವ ಕೇಳಾಕತ್ತಿದ್ನಂತ, ಅಲ್ಲ ಎಲ್ಲಾರು ಅಂತಾರ ದೇವ್ರ ಮೇ ಬಾರ ಹಾಕ, ದೇವ್ರ ಮೇ ಬಾರ ಹಾಕ ಅಂತಾರ. ಏನ್ ಕೆಲಸ ಮಾಡುವಾಗಲೂ ಏನಂತಾರ ಅಂದ್ರೆ ದೇವ್ರ ಮೇ ಬಾರ ಹಾಕಿ ಮಾಡು, ದೇವ್ರ ಮೇ ಬಾರ ಹಾಕಿ ಮಾಡು. ಅಲ್ಲ ಜಗತ್ನ್ಯಾಗ 100 ಕೋಟಿ ಜನಸಂಖ್ಯೆ ಐತಿ. 700 ಕೋಟಿ 800 ಕೋಟಿ ಆಗೈತಿ. ಈಗ 7 ಕೋಟಿ ಅನ್ನೋದಿಲ್ಲಿ, 700 ಕೋಟಿ ಅನ್ಬೇಕು. ಅಷ್ಟು ಜನಸಂಖ್ಯೆ ಆಗ್ಯದ. ಎಲ್ಲರೂ ದೇವ್ರ ಮ್ಯಾಗ ಭಾರ ಹಾಕುದು, ದೇವ್ರ ಮ್ಯಾಗ ಭಾರ ಹಾಕುದು ಅಂದ್ರ ಯಾರ ಭಾರ ಅಂತಾರ ತಡಿತಾನವ ಅಂತ ಕೇಳಿದ್ನಂತ್ರಿ ಒಬ್ಬವ. ಎಷ್ಟು ಮಂದಿ ಭಾರ ಹಾಕುದು ದೇವ್ರ ಮೇಲೆ, ಯಾರ ಭಾರ ಅಂತ ಹೊರ್ತಾನ ದೇವ್ರು ಅಂತ ಒಬ್ಬವ ಕೇಳಿದ್ನಂತ. ಅದಕ್ಕ ಒಬ್ಬವ ಯಜಮಾನ ಹೇಳಿದ್ನಂತ, ನಮ್ ನಿಜಮಣೇನರಂತ ಯಜಮಾನ ಹೇಳಿದ್ನಂತ, ಅಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ಖರೆ, ಆದ್ರೆ ಎಲ್ಲರ ಭಾರ ದೇವ್ರು ಹೊರುವುದಿಲ್ಲ. ಯಾರು ಭಕ್ತಿಯಿಂದ ಬಾಳ್ತಾರಲ್ಲ ಅವ್ರ ಭಾರವನ್ನ ಮಾತ್ರ ದೇವ್ರು ಹೊರತಾನ, ಇನ್ನುಳಿದವ್ರ ಭಾರ ಹೊರಾಕ ಕಡಿಕ್ 4 ಮಂದಿ ಅಟ್ಟ ಕಳಿಸ್ತಾನ ಅಂದ್ರು. ಇರಂಗಲ್ರಿ, ಏನ್ರಿ ಚಂದ ಕಾಣಬೇಕಂತ ಮೇಕಪ್ ಮಾಡಿಕೊಳ್ಳುವ ಮಂದಿ ಕತಿ ನಿನ್ ನೋಡಿರಲ್ಲ. ಆದ್ರ ಹಿಂಗಲ್ಲ, ಅವರ ಸಾಧನ, ಅವರ ತಪಸ್ಸಿನ ಶಕ್ತಿ ಅವ್ರ ಮುಖದಾಗ ಕಾಣ್ತಿತ್ತು, ಅವರ ಕಣ್ಣಾಗ ಕಾಣ್ತಿತ್ತು, ಅವರ ಹೃದಯದಾಗ ಕಾಣ್ತಿತ್ತು, ಅವ್ರ ಕೈಯಾಗ ಅವ್ರ ಪಾದದಾಗ ಕಾಣ್ತಿತ್ತು. ನೇತ್ರ ಕಮಲ, ಕರಕಮಲ, ಹೃದಯ ಕಮಲ, ಚರಣ ಕಮಲ ಏನ್ರಿ ಇವೆಲ್ಲ ಪರುಷ, ಪಂಚಪರುಷಗಳಿದ್ವು ಇವೆಲ್ಲ. ಅವರ ಕಣ್ಣು, ಅವರ ಹೃದಯ, ಅವರ ಕೈ, ಅವರ ಪಾದ, ಅವರ ಭಾವ ಇವೆಲ್ಲ ಪರುಷ ಆಗಿದ್ವು. ಯಾರನ್ನವ್ರು ನೋಡ್ತಾರ, ಯಾರನ್ನವ್ರು ಮಾತಾಡಿಸ್ತಾರ, ಯಾರನ್ನವ್ರು ಮುಟ್ತಾರ ಅವರೆಲ್ಲ ಪಾಪ ಕಳ್ಕೊಂಡು ಹೋಗ್ತಿದ್ರು. ಭಕ್ತಿ ಬಹಳ ದೊಡ್ಡದ್ರಿ. ಭಕ್ತಿಯಿಂದ ಭಗವಂತನೇ ಕರಗುತ್ತಾನೆ, ಭಕ್ತಿಗೆ ಭಗವಂತನೇ ಧರೆಗೆ ಬಂದಿಳಿತಾನೆ, ಭಕ್ತಿವಂತರಿಗೆ ಭಗವಂತನೇ ಸೋಲ್ತಾನೆ ಅನ್ನೋದಾದ್ರೆ ಭಕ್ತಿಗೆ ಎಂತ ಶಕ್ತಿ ಅದ ಅಂತ ನಾವು ನೋಡ್ಬೇಕು. ಮಹಾತ್ಮರಂತೆ ಹೆಂಗ್ ಹೋಗ್ಬೇಕು ಗೊತ್ತಿರಂಗಿಲ್ಲ, ಮುಂದ ಹೆಂಗ ನಡ್ಕೋಬೇಕು ಗೊತ್ತಿರಂಗಿಲ್ಲ. ಮೊದಲ ನಮಸ್ಕಾರ ಮಾಡಿ ತಂದಂತ ಹಣ್ಣು ಹಂಪಲನೋ ಸಕ್ಕರೆಯೋ ಮುಂದಿಟ್ಟು ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡಿ ನಿಂತ್ಕೊಂಡು ಮಾತಾಡೋದು, ಅವ್ರು ಕೂತ್ಕೊಳ್ರಿ ಅಂದ ಮೇಲೆ ಕೂತ್ಕೊಳ್ರಿ. ಇದೊಂದು ಭಕ್ತಿ ರೀ, ಇದೊಂದು ಸೌಜನ್ಯತಾ, ಒಂದು ಪ್ರೀತಿಯ, ಒಂದು ಸನ್ನಡತೆಯ ಲಕ್ಷಣ ಅಂತ ನಾವು ಕೇಳ್ತೀವಿ. ಮುಂದೆ ಅವರು ಮುಂದೆ ತಾಗಿ ಬಾಗಿ ಮಾತಾಡಿ ಅವರು ಕುತ್ಕೊಳ್ಳಪ್ಪ ಅಂದಾಗ ಕುತ್ಕೊಂಡು ಭಿನ್ನ ಮಾಡಿಕೊಳ್ಳೋದು. ಅಪ್ಪ ಒಂದು ಭಿನ್ನ ಮಾಡಕ್ ಬಂದೀನಿ ಅಂತ ಹೇಳ್ತಕ್ಕಂತ ಸಂದರ್ಭ. ಎದ್ರೆ ಉಪಯೋಗ ಏನದ? ಭಾವನಾನ ಇಲ್ಲ, ಭಕ್ತಿನ ಇಲ್ಲ ಅಂದ್ರೆ ಬಗ್ಗಿ ಎದ್ದು ಏನು ಉಪಯೋಗ ಇಲ್ಲ. ಅದಕ್ಕ ಅಜ್ಜರ ನಾವು ಬಾಗುದ ಬಿಟ್ಟಿವಿ ಅಂತಾರೆ ಇತ್ತೀಚೆಗೆ. ಏನ್ ಮಾಡ್ತಾರಿ, ಪಾದನು ಮುಟ್ಟಂಗಿಲ್ರಿ. ಈಗ ಫ್ಯಾಷನ್ ಆಗೈತಿ. ಈಗ ಏನೇನ್ ಫ್ಯಾಷನ್ ಅಂದ್ರೆ ಉಣ್ಣುದು ಪೂರಾ ಉಣ್ಣಂಗಿಲ್ಲ, ಅರ್ಧ ಉಂಡ್ ಅರ್ಧ ಚೆಲ್ಲುದು ಫ್ಯಾಷನ್. ಮುಂದೆ ಏನಪ್ಪಾ ಅಂದ್ರೆ ಯಾರ ಕಂಡ್ರ ಕೈ ಮುಗಿಯಂಗಿಲ್ರಿ. ಈಗ ಹಿಂಗ ಕೈ ಎತ್ತಿ ನಮಸ್ಕಾರ ಅಂತ ಅನ್ನೋ ಫ್ಯಾಷನ್. ಇನ್ನು ಗುರುಗಳು ಪರುಗಳು ಸಿಕ್ಕರ ಕಾಲಿಗೆ ಬೀಳಂಗಿಲ್ರಿ. ಈಗ ಮೊಣಕಾಲ್ ಮುಟ್ಟಿ ಹಿಂಗ ಫ್ಯಾಷನ್. ಇದು ಒಂದ್ ಫ್ಯಾಷನ್ ರೀ. ಇದು ನಮಸ್ಕಾರ ಅಂತಾರೇನ್? ಇದಕ್ಕೆ ಹಂಗ ಅನ್ನಂಗಿಲ್ಲ. ನಮಸ್ಕಾರ ಹೆಂಗ ಅಂತಂದ್ರೆ ಭಕ್ತಿ ಭಾವದಿಂದ ಪಾದಕ್ಕೆ ಬೀಳ್ಬೇಕ್ರಿ. ಪಾದ ಅಂದ್ರೆ ಏನ್ ಸಾಮಾನ್ಯ ಅಲ್ಲ. ಆ ಪಾದದಿಂದ ನಮ್ಗೆ ಏನೆಲ್ಲ ಆಗ್ತದ ಅದಕ್ಕೆ ಹೇಳ್ತಾರಲ್ಲ, ಏನಪ್ಪಾ ಅಂತಂದ್ರೆ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ ಹೇಳ್ತಾರೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಏನ್ ಹೇಳ್ತಾರ ಅಂದ್ರೆ, ಉರಿವ ಕೆಂಡದ ಮ್ಯಾಲ ಏನಾರ ಇಟ್ರ ಏನ್ ಮಾಡ್ತದ್ರಿ, ಆ ಕೆಂಡ ಅದನ್ನೆಲ್ಲ ಸುಟ್ಟು ಹಾಕಿ ಬಿಡ್ತದ. ಹಂಗ ಗುರುವಿನ ಪಾದದ ಮೇಲೆ ನೀವು ತಲೆ ಇಡ್ರಿ, ನಿಮ್ಮ ಹಣಿ ಹಚ್ಚ್ರಿ, ನಿಮ್ಮ ಪಾಪ ಎಲ್ಲ ಸುಟ್ಟು ಹೋಗ್ತಾವ, ನೀವೆಲ್ಲ ಲಿಂಗ ಸ್ವರೂಪರಾಕ್ಕಿರಿ ಅಂತ ಹೇಳ್ತಾರಂದ್ರೆ ಪಾದಕ್ಕೆ ಎಂತ ಶಕ್ತಿ ಐತಿ. ಅದಕ್ಕೆ ಸಂಶಯ ಮಾಡಬಾರ್ದು.
ಸಿಕ್ಕ ಗುರುಗಳ ಮೇಲೆ ಸಂಶಯ ಮಾಡಬಾರ್ದು. ಸಂಶಯದಿಂದ ಏನು ಸಾಧ್ಯ ಇಲ್ಲ. ಭಕ್ತಿಯಿಂದ ನಾವು ಏನೆಲ್ಲ ಪಡ್ಕೊಳಕ್ ಸಾಧ್ಯದ ಅನ್ನುವಂತಹದ್ದು ಭಕ್ತಿಯಿಂದ ಬಾಗಬೇಕು ಅಂತೇಳಿ ಈ ಸಂದರ್ಭದಾಗ ನೋಡ್ತೀವಿ.